ಮುಂದಿನ ಸುದ್ದಿಗೆ ಹೋಗೋಣ. ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ರಾಜ್ಯದಾದ್ಯಂತ ಆಚರಣೆ ಆಯಿತು. ಎಲ್ಲೆಲ್ಲೂ ಕನ್ನಡದ ಕಹಳೆ, ಕನ್ನಡದ ಸೊಬಗು. ಕಂಠೀರವ ಕ್ರೀಡಾಂಗಣದಲ್ಲಿ ಕನ್ನಡ ರಾಜ್ಯೋತ್ಸವದ ಅಧಿಕೃತ ಸರ್ಕಾರಿ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಧ್ವಜಾರೋಹಣ ಮಾಡಿದ್ರು. ಅನೇಕ ಕಾರ್ಯಕ್ರಮಗಳಾದವು. ಮಾತಾಡಿದ್ರು ಮುಖ್ಯಮಂತ್ರಿಗಳು. ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ. ಕನ್ನಡ ಭಾಷೆಯ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮಲತಾಯಿ ಧೋರಣೆ ಇದೆ. ಕನ್ನಡ ಭಾಷೆಗಾಗಿ ದುಡ್ಡು ಬಿಡುಗಡೆ ಮಾಡೋದಿಲ್ಲ, ಹಿಂದಿಗೆ, ಸಂಸ್ಕೃತಕ್ಕೆ ದುಡ್ಡು ಬಿಡುಗಡೆ ಮಾಡ್ತಾರೆ, ಇತ್ಯಾದಿ ಇತ್ಯಾದಿ. ಇತರೆ ಭಾರತೀಯ ಭಾಷೆಗಳ ಕಡೆಗಣನೆ ಆಗ್ತಾ ಇದೆ ಕೇಂದ್ರ ಸರ್ಕಾರದಿಂದ. ತೆರಿಗೆಯಲ್ಲೂ ನಮಗೆ ನ್ಯಾಯಯುತವಾದ ಪಾಲು ಬರ್ತಿಲ್ಲ ಅಂತ ಮಾತಾಡೋದು. ಕೇಳಿಸ್ಕೊಳ್ಳಿ. ಒಕ್ಕೂಟ ಸರ್ಕಾರವು ಕಳೆದ ಕೆಲವು ವರ್ಷಗಳಿಂದ ಮಲತಾಯಿ ಧೋರಣೆಯನ್ನು ತೋರುತ್ತಿದೆ. 4.5 ಲಕ್ಷ ಕೋಟಿ ರುಗಳಿಗಿಂತ ಹೆಚ್ಚಿನ ತೆರಿಗೆಯ ಸಂಪತ್ತನ್ನು ಕರ್ನಾಟಕವು ನೀಡುತ್ತಿದೆ. ಆದರೆ ನಮಗೆ ಬಿಡಿಗಾಸು ಕೊಟ್ಟು ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿಗಳನ್ನು ವಂಚಿಸುತ್ತಿದೆ. ಹಿಂದಿ ಭಾಷೆಯನ್ನು ಏರಿಕೆ ಮಾಡಲು ನಿರಂತರ ಹುನ್ನಾರ ನಡೆಯುತ್ತಿದೆ. ಹಿಂದಿ, ಸಂಸ್ಕೃತ ಭಾಷೆಗಳ ಅಭಿವೃದ್ಧಿಗೆ ಮಾತ್ರ ಅನುದಾನಗಳನ್ನು ನೀಡಲಾಗುತ್ತಿದೆ. ಕನ್ನಡವೂ ಸೇರಿದಂತೆ ಉಳಿದ ದೇಶ ಭಾಷೆಗಳನ್ನು ನಿರ್ಲಕ್ಷಿಸಲಾಗುತ್ತಿದೆ. ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಬೇಕಾಗಿದ್ದ ಯೋಜನೆಗಳನ್ನು ಕರ್ನಾಟಕಕ್ಕೆ ಕೊಡದೆ ವಂಚಿಸಲಾಗುತ್ತಿದೆ. ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಲಾಗಿದ್ದರೂ ನೀಡಬೇಕಾದ ಅನುದಾನವನ್ನು ಕೊಡದೆ ಅನ್ಯಾಯ ಮಾಡಲಾಗುತ್ತಿದೆ. ಕರ್ನಾಟಕ ವಿರೋಧಿಯಾದ ಎಲ್ಲವನ್ನೂ ವಿರೋಧಿಸಲೇಬೇಕಾಗಿದೆ. ಕನ್ನಡ ರಾಜ್ಯೋತ್ಸವ ಇದ್ದರೆ ಬೆಳಗಾವಿಯಲ್ಲಿ MESನವ್ರದ್ದೊಂದು ಪುಂಡಾಟ ಯಾವಾಗಲೂ ಇದ್ದೇ ಇರುತ್ತೆ. ಇವತ್ತು ನೋಡಿ, ಕರಾಳ ದಿನ ಅಂತ ಮಾಡಿದ್ರು ಅವರು. ಕಪ್ಪು ಬಟ್ಟೆ ಧರಿಸಿಕೊಂಡು ಕರಾಳ ದಿನ. ಆ ಶ್ರೀಕಾಕುಳಂನ ಕಾಲು ತುಳಿತದ ವಿಷಯದಲ್ಲಿ ಹೇಳಿದ್ದನ್ನೇ ಮತ್ತೆ ಹೇಳ್ತೀನಿ ನಾನು. ಚಿತ್ತಾಪುರದಲ್ಲಿ RSSನವರು ಪಥಸಂಚಲನ ಮಾಡಬೇಕು ಅಂದರೆ ಅರ್ಜಿ ಕೊಟ್ಟಿದ್ದೀರಾ, ಅವ್ರಿಗೊಂದು 20 ಪ್ರಶ್ನೆಗಳು. ಎಷ್ಟು ಜನ ಇರ್ತೀರಿ, ಯಾರ ನೇತೃತ್ವದಲ್ಲಿ, ಎಲ್ಲೆಲ್ಲಿ ಹೋಗ್ತೀರಿ, ಏನೇನು ಮಾಡ್ತೀರಿ. MESನವ್ರಿಗೆ ಏನೂ ಇಲ್ಲ. ಮಹಾರಾಷ್ಟ್ರ ಏಕೀಕರಣ ಸಮಿತಿ ಏನು ಇವ್ರದ್ದು ಉದ್ದೇಶ? ಬೆಳಗಾವಿನ ತಗೊಂಡೋಗಿ ಮಹಾರಾಷ್ಟ್ರಕ್ಕೆ ಸೇರಿಸ್ಬೇಕು ಅಂತ. ಬೆಳಗಾವಿನ ತಗೊಂಡೋಗಿ ಮಹಾರಾಷ್ಟ್ರಕ್ಕೆ ಸೇರಿಸೋದಕ್ಕೆ ನಡೀತು ಪಾದಯಾತ್ರೆ ಇವ್ರದ್ದು. ಜಿಲ್ಲಾಡಳಿತದವರು ಅನುಮತಿ ನಿರಾಕರಿಸಿದರೂ MESನವರು ಪಾದಯಾತ್ರೆ ಮಾಡಿದರು. ನೋಡ್ಕೊಂಡು ಉಳಿದವರೆಲ್ಲ ಸುಮ್ಮನಿದ್ದರು. ಬೆಳಗಾವಿಯ ಸಂಭಾಜಿ ವೃತ್ತದಿಂದ ಶುರುವಾಯಿತು. ಜಿಲ್ಲಾಡಳಿತ ಅನುಮತಿ ಕೊಟ್ಟಿಲ್ಲ ಅಂದರೆ ಇದು ಶುರುವಾಗೋವಾಗಲೇ ಒದ್ದು ಒಳಗಾಕಿ ಎಳ್ಕೊಂಡು ಹೋಗೋದಲ್ವಾ? ಅದನ್ನು ಮಾಡೋದಕ್ಕೆ ಬರೋದಿಲ್ವಾ? ಪೊಲೀಸರು 2 ಕಡೆ ನಿಂತ್ಕೊಂಡಿದ್ರಪ್ಪ ಸುಮ್ಮನೆ ನೋಡ್ಕೊಂಡು. ಅದನ್ನು ನೋಡಿದಾಗ ಡೌಟ್ ಬರ್ತಿತ್ತು, ಪೊಲೀಸರೇ ಬೇಕು ಅಂತ ಅವಕಾಶ ಮಾಡಿಕೊಟ್ರ ಅಂತ. ಅನುಮತಿ ಇಲ್ಲದೆ ಹೋದ್ರು ಪಾದಯಾತ್ರೆ ಮಾಡ್ತಿದ್ದಾರೆ ಅಂದ್ರೆ ನಿಂತ್ಕೊಂಡು ನೋಡೋದ? ಒಂದು 4 ಬಸ್ ತಂದು ಎದ್ದು ಎಳ್ಕೊಂಡು ಹೋಗಕ್ಕೆ ಬರ್ತಿರ್ಲಿಲ್ವಾ? ಆಶ್ಚರ್ಯ ಇದು. ಆ MESನ ನಾಯಕ ಅಂತೆ, ಆತನೊಬ್ಬನ ಜೊತೆಗೆ ಇನ್ಸ್ಪೆಕ್ಟರ್ ಒಬ್ಬರು ಸೆಲ್ಫಿ ತಗೊಳ್ಳೋದಂತೆ. ಆ ಕಾಲಿ ಮಿರ್ಚಿ ಅಂತ ಇನ್ಸ್ಪೆಕ್ಟ್ರು, ನಂಗೆ ಪರಿಚಿತರು, ಒಳ್ಳೆ ಮನುಷ್ಯ. ಬಟ್ ಇಂಥವೆಲ್ಲ ಯಾಕೆ ಮಾಡಬೇಕು ನೋಡಿ. ಅಲ್ಲಿ ಶುಭಂ ಶಳಕೆ ಅಂತ ಆತನ ಹೆಸರು, MES ಲೋಕಲ್ ಲೀಡ್ರು. ಸೆಲ್ಫಿ ತಗೊಳ್ಳೋದಂತೆ ಇನ್ಸ್ಪೆಕ್ಟ್ರು. ಫಸ್ಟ್ ಆಫ್ ಆಲ್ ಪರ್ಮಿಷನ್ ಇಲ್ಲದೆ ಪಾದಯಾತ್ರೆ ಮಾಡ್ತಾ ಇರೋದು. ಪಾದಯಾತ್ರೆ ಅಂತಿರೋ ಏನಂತಿರೋದು, ಪ್ರತಿಭಟನೆ ಅಂತಿರೋ, ಕರಾಳ ದಿನ ಆಚರಣೆ ಮಾಡ್ತಾ ಇರೋದು ಪರ್ಮಿಷನ್ ಇಲ್ಲದೆ. ಅದನ್ನಾದರೂ ಆಚರಣೆ ಮಾಡ್ತಾ ಇರೋದು ಯಾಕೆ? ಕರ್ನಾಟಕದ ವಿಭಜನೆ ಮಾಡಬೇಕು ಅಂತ. ಕರ್ನಾಟಕದ ವಿಭಜನೆಗಾಗಿ ಆಗ್ರಹಿಸಿ ಇದು. ಅಂತೂ ಇಂತೂ ಅದು ಯಾವುದೋ ಗೋವಾ ವೇಸ್ ಸರ್ಕಲ್ ಅಂತೆ, ಅಲ್ಲಿಗೆ ಬಂದು ACP ಸಂತೋಷ ಸತ್ಯನಾಯಕ ಬಂದು ಅವ್ರನ್ನೆಲ್ಲ ವಶಕ್ಕೆ ತಗೊಂಡು ಹೋದ್ರು. ಭಾಷೆಯ ಸಾಮರಸ್ಯ ಕೆಡಿಸೋದು, ಶಾಂತಿ ಭಂಗದ ಪ್ರಯತ್ನ, ಅದು ಇದು ಕೇಸ್ ಹಾಕಿ ಶಹಾಪುರ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ಹಾಕಿದಾರಂತೆ. ಕನ್ನಡ ರಾಜ್ಯೋತ್ಸವ ರೀ, ಇಡೀ ರಾಜ್ಯ ಸಂಭ್ರಮದಲ್ಲಿರುವಾಗ ರಾಜ್ಯ ಒಡಿಬೇಕು ಅನ್ನುವಂಥವ್ರು ಕಪ್ಪು ಬಟ್ಟೆ ಧರಿಸಿ ಪ್ರದರ್ಶನ ಮಾಡ್ತಾರೆ ಅಂದರೆ. ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಈ MESನವರು ಇದಾರಲ್ಲ, ಅವ್ರು ಸ್ವಲ್ಪ ಪುಂಡಾಟಿಕೆ ಮಾಡ್ತಾರೆ. ನಾವು ಪುಂಡಾಟಿಕೆನೆಲ್ಲ ಮಟ್ಟ ಹಾಕ್ತೀವಿ. MESನವರು ಕೂಡ ಕನ್ನಡಿಗರೇ. ಯಾವುದೇ ಪುಂಡಾಟಿಕೆ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಮಹಾಜನ ವರದಿನೇ ಅಂತಿಮ. ಮಹಾಜನ ವರದಿನೇ ಅಂತಿಮ.
ಅವ್ರು ಏನೇ ಮಾಡಿದ್ರು ಕೂಡ ನಾವು ಬೆಳಗಾವಿಯನ್ನ ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ. ಬೆಳಗಾವಿ ಕರ್ನಾಟಕದ ಭಾಗ. ತಿನ್ನೋದು ಕರ್ನಾಟಕ, ಕುಡಿಯೋದು ಕರ್ನಾಟಕ ನೀರು, ಇರೋದು ಕರ್ನಾಟಕದ ಸವಲತ್ತುಗಳು, ಇದೆಲ್ಲವನ್ನು ಪಡ್ಕೊಂಡು ಮಹಾರಾಷ್ಟ್ರದವರು ಬೆಳಗಾವಿ ನಮಗ್ ಬೇಕು, ಬೆಳಗಾವಿ ನಮಗ್ ಬೇಕು ಅಂತ ಕೇಳ್ತಿದ್ರು. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅದು. ಅವರೇನು ಮಹಾರಾಷ್ಟ್ರದವರು, ಬೆಳಗಾವಿಯನ್ನು ಏನ್ ಕೇಳ್ತಾ ಇದ್ದೀರಿ? ನೀವೇನಾದ್ರೂ ಈ ಮೊಂಡತನವನ್ನು ಮುಂದುವರಿಸಿದ್ರೆ ಮುಂಬೈಯನ್ನ ಕರ್ನಾಟಕಕ್ಕೆ ಸೇರಿಸ್ರಿ ಅನ್ನುವಂತ ಒಂದು ಸಂದರ್ಭ ಬರ್ಬೋದು. ಅದಕ್ಕೆ ನಾನು ಆ ಭಾಗದಲ್ಲಿರ್ತಕ್ಕಂಥ ಏನು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವರಿಗೆ ನಾನು ಕಿವಿ ಮಾತನ್ನ ಹೇಳಿಕ್ ಬಯಸ್ತೀನಿ. ಕನ್ನಡ ನಾಡನ್ನ ನೆಲ, ಜಲ, ಭಾಷೆ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗದಂಗೆ ರಕ್ಷಣೆ ಮಾಡ್ತೇವೆ. ಮಾಡುವ ಜವಾಬ್ದಾರಿ ಸರ್ಕಾರದ ಮೂಲದಿಂದ ಮಾಡ್ತೇವೆ. ಅವ್ರು ಯಾರೇ ಇಲ್ಲಿ ಯಾರೇ ಇರಲಿ ಸಿಕ್ಕಿದೆ ಅಂತ ಆಗಲ್ಲ. ಅಂತ ವ್ಯಕ್ತಿಗಳ ಮೇಲೆ ಕೂಡ ಡಿಪಾರ್ಟ್ಮೆಂಟ್ ಅಲ್ಲಿ ಕ್ರಮ ತಗೊಳ್ತಾರೆ. ನಮ್ಮ ಬದ್ಧತೆಗೆ, ತತ್ವಕ್ಕೆ ವಿರುದ್ಧವಾಗಿ ಹೋಗ್ತಾರೆ, ಕನ್ನಡ ನಾಡಿನ ಬದ್ಧತೆಗೆ ವಿರುದ್ಧವಾಗಿ ಹೋಗ್ತಾರೆ. ಆ ಅಧಿಕಾರಿ ಇರ್ಬೋದು, ಆ ವ್ಯಕ್ತಿ ಇರ್ಬೋದು, ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ನೋಡಿ, ಲಕ್ಷ್ಮಣ ಸವದಿ ಎಷ್ಟು ಖಡಕ್ಕಾಗಿ ಮಾತಾಡಿದ್ರು. ಬೆಳಗಾವಿ ಜಿಲ್ಲೆಯ ರಾಜಕಾರಣಿ ಆದರು, ಅಥಣಿ MLA ಅವರು. ಅವರ ಕ್ಷೇತ್ರದಲ್ಲಿ ಮರಾಠಿ ಭಾಷಿಕರು ಕಡಿಮೆ ಇದ್ದಾರೆ. ಅಂದರೆ ತಮ್ಮನ್ನು ತಾವು ತಮ್ಮ ಮಾತೃಭಾಷೆ ಮರಾಠಿ ಅಂತ ಗುರುತಿಸ್ಕೊಳ್ಳೋರು ಕಡಿಮೆ ಇದ್ದಾರೆ. ಅವರು ಖಡಕ್ಕಾಗಿ ಮಾತಾಡ್ತಾರೆ. ಬೆಳಗಾವಿನೇನಾದ್ರು ಮಹಾರಾಷ್ಟ್ರಕ್ಕೆ ಸೇರಿಸ್ಬೇಕು ಅಂತ ನೀವು ಹೋರಾಟ ಮಾಡಿದರೆ ಮುಂಬೈನ ಕರ್ನಾಟಕಕ್ಕೆ ಸೇರಿಸ್ಬೇಕು ಅಂತ ನಾವು ಹೋರಾಟ ಮಾಡ್ತೀವಿ, ಹುಷಾರ್ ಅಂತಂದ್ರು ಅವರು. ಅದೇ ಮರಾಠಿ ತಮ್ಮ ಮಾತೃಭಾಷೆ ಅಂತ ಗುರುತಿಸಿಕೊಳ್ಳೋರು ಹೆಚ್ಚಾಗಿರುವ ಕ್ಷೇತ್ರಗಳ ಶಾಸಕರುಗಳು ಮಾತಾಡಲಿ ಹಾಗೆ ನೋಡೋಣ. ಅವ್ರದ್ದು ಕಾಷ್ಟ ಮೌನ. ಇಂಥ ವಿಷಯದ ಬಗ್ಗೆ ಭಯ ಬಿಡೋದಿಲ್ಲ, ಅವ್ರು ತುಟಿಗೆ ಬಿಚ್ಚೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.